ಈಗ ಮೂಡಲಿಕ್ಕೆ ಶುರು ಆಗ್ಯದ. ಇನ್ನು ಈಗಾಗಲೇ SBI ಈಗ ಬೆನ್ನತ್ತಿರುವಂಥ ಈ ಸ್ಕ್ಯಾಂಡಲ್ಗೆ ಬೆನ್ನತ್ತಿರುವಂಥ ಎಲೆಕ್ಟ್ರಲ್ ಬಾಂಡ್ಗೆ ಬೆನ್ನತ್ತಿರುವಂಥ ನಮ್ಮ ಈ ಒಂದು ಸುಪ್ರೀಂ ಕೋರ್ಟ್ ಈಗ ನಾನು ಹೇಳಿದಂಥ ಒಂದೊಂದು ಕೇಸ್ಗಳನ್ನ ತೆಗೆದುಕೊಂಡು ಬೆನ್ನು ಹಚ್ಚಿದ್ರೆ, ಎನ್ಕ್ವೈರಿಗೆ ಹಾಕಿದ್ರೆ, ಅದು ತನಿಖೆಗೆ ಹಾಕಿದ್ರೆ ಏನು ಆಗಬಹುದು ಅಂತೇಳಿ. ಅದರಲ್ಲೂ ಮುಖ್ಯವಾಗಿ PM ಕೇರ್ಸ್ ಬಗ್ಗೆ ಇದರ ಬಗ್ಗೆ ಎನ್ಕ್ವೈರಿಗೆ ಹಾಕಿ. ಯಾಕಂದರೆ ಇದು ಸರ್ಕಾರದ ಒಂದು ಇದಲ್ಲ, ಏನೋ ಅಡಿಯಲ್ಲಿ ಬರುವಂಥದ್ದಲ್ಲ, ಸಪ್ರೇಟ್ ಮಾಡಿದ್ದಾರೆ ಇದನ್ನು. ಮತ್ತು ಇದ್ರದ್ದು ದುಡ್ಡು ಏನಾಯಿತು, ಎಲ್ಲಿ ಹೋಯಿತು, ಎಲ್ಲಿದ್ದು ಬಂತು, ಮತ್ತು ಚರ್ಚೆ ಆಗಬೇಕಲ್ಲ, ಗೊತ್ತಾಗಬೇಕಲ್ಲ. ನಮ್ಮ ದೇಶದಲ್ಲಿ ನಡೆದದು, ನಮ್ಮ ಸಂವಿಧಾನ ಅಡಿಯಲ್ಲೇ ನಡೆದದು. ಟ್ರಸ್ಟ್ ಹೊರಗಿಂತಲ್ಲ, ಟ್ರಸ್ಟ್ ನಾವು ಸಪ್ರೇಟ್ ಮಾಡಿದ್ವಿ ಅಂದ್ರೆ ಸಂವಿಧಾನ ಮೀರಿದ್ದಲ್ಲ, ಅದು ಬರಬೇಕಲ್ಲ ಹೊರಗೆ. ಅದ್ರ ಬಗ್ಗೆ ಏನಾದರೂ ಎನ್ಕ್ವೈರಿ ಹಾಕಿದರೆ ಇವತ್ತಿನ ಚಂದ್ರಚೂಡ್ ಏನು ಆಗ್ಬೋದು. ಮೋದಿಜಿಯವರ ಈ ಒಂದು ಏನಪ್ಪ ಅಂದ್ರೆ ಈ PM ಕೇರ್ಸ್ ಬಗ್ಗೆ ಅಂತ ಆಪತ್ತು ಸಮಯದಲ್ಲ ಜನರಿಗೆ ಕೊಟ್ಟಿದ್ವಿ, ಮಾಡಿದ್ವಿ, ಏನೋ ತೋರಿಸ್ಬೋದು ನೀವೆಲ್ಲ. ಅದನ್ನ ಯಾಕೆ ನೀವು ಪ್ರೈವೇಟ್ ನಿಮ್ಮ ಕೈಯಾಗಿ ಮಾಡ್ಕೊಳ್ತೀವಿ, ಸರ್ಕಾರದ ಹಣದಲ್ಲಿ ಯಾಕೆ ಇಡ್ಡಿಲ್ಲ ಅನ್ನೋದು ಸಹಿತ ಉತ್ತರ ಕೊಡಬೇಕಾಗ್ತದೆ. ಇನ್ನಿದ್ರ ನಂತರ ರಿಟರ್ನ್ ಆಫ್ ಇನ್ನು ಹೋದವರು ದೇಶ ಬಿಟ್ಟು ಹೋದವ್ರ ಬಗ್ಗೆ ಅವ್ರ ಬಗ್ಗೆಯೂ ಎನ್ಕ್ವೈರಿ ಹಾಕಿದ್ರಪ್ಪ ಅಂತಂದ್ರೆ ಯಾಕೆ ಬಿಟ್ಟರಿ ಸರ್ಕಾರ, ಏನು ಕಾರಣ ಬಿಟ್ಟರಪ್ಪ ಆ ಸಂದರ್ಭದಲ್ಲೇ ನಿಮ್ಮ ಆಡಳಿತ ಇತ್ತು ಹೆಂಗೆ ತಪ್ಪಿಸ್ಕೊಂಡ್ರು ಅಂತೇಳಿ ಪ್ರಶ್ನೆ ಮಾಡುವಂಥ ಒಂದು ಪ್ರಮುಖವಾದ ಒಂದು ಕೇಸನ್ನು ಸ್ಟಾರ್ಟ್ ಮಾಡಿದ್ರೆ. ಯಾಕಂದ್ರೆ ಸಾಕಷ್ಟು ಜನ ಹೋಗಿದ್ದಾರೆ ಆ ಸಂದರ್ಭದಲ್ಲೇ, ಸಾಕಷ್ಟು ಜನ ಈ ದೇಶವನ್ನು ಬಿಟ್ಟು ಬೇರೆ ಬಗ್ಗೆ ಹೋಗಿದ್ದಾರೆ ಕಾರ್ಪೊರೇಟ್ಗಳು. ಅದರ ಬಗ್ಗೆ ಎನ್ಕ್ವೈರಿ ಹಾಕಿದ್ರೆ ಇನ್ನಷ್ಟು ತೊಂದರೆ ಆಗುವ ಸಾಧ್ಯತೆಗಳದ. ನಿನ್ನೆ ಅದ್ರ ಜೊತೆಗೆ ರಿಟರ್ನ್ ಆಫ್ ಅಂದ್ರೆ ಸಾಲ ಮುಟ್ಸ್ಲಿಕ್ಕೆ ಆಗದ ಅವರಿದ್ದಂಥವ್ರು ಕೆಲವೊಂದಿಷ್ಟ ಏನು ಅವರ ಸಾಲವನ್ನು, ಉಳಿದಿದ್ದ ಸಾಲವನ್ನು ಇವರು ಅದರ ಪಾಣವನ್ನು ಹರಿದಾಗಿಸಿಬಿಡುವಂಥದ್ದು. ಈ ಒಂದು SBIದಿಂದ ಆ ಪಾನ್ ಕಿತ್ತಾಕಿ ಮತ್ತು ಹೊಸದಾಗಿ ಬರೆಯುವಂಥದ್ದು, ಅದು ರಿಟರ್ನ್ ಅಪ್ ಮಾಡಿವಂಥದ್ದು. ಹೆಚ್ಚು ಕಡಿಮೆ ಅವು 12 ಲಕ್ಷ. ಇನ್ನೂ ಇಂಥವು ಸಾಕಷ್ಟು ಬರ್ತಾವೆ. ಆ ಡಿಮೋನೇಷನ್ ಬಗ್ಗೆ ಆಗಿರ್ಬೋದು, PSUಗಳು ಮನಸ್ಸು ಬಂದಾಗ ಮಾರಿದ್ರ ಬಗ್ಗೆ ಆಗಿರ್ಬೋದು, ಇವುಗಳು ಎಲ್ಲದರ ಬಗ್ಗೆಯೂ ಇವತ್ತು ಸುಪ್ರೀಂ ಕೋರ್ಟ್ ಇದು ಸಪೋಸ್ ಸೀರಿಯಸ್ ಆಗಿ ತೆಗೆದುಕೊಂಡ ಇವೆಲ್ಲವೂ ಎನ್ಕ್ವೈರಿಗೆ ಹಾಕಿದರೆ ಮೋದಿಜಿ ಪರಿಸ್ಥಿತಿ ಏನಾಯಿತು, BJP ಪರಿಸ್ಥಿತಿ ಏನಾಯಿತು, ಇದನ್ನೊಮ್ಮೆ ನೆನಪಿಸ್ಕೊಂಡ್ರೆ ಯಾರಿಗಾದರೂ ಸಹಜವಾಗಿ ಭಯ, ಆತಂಕ ಆಗೋದ್ರಲ್ಲಿ ಸಂಶಯ ಇಲ್ಲ. ಅದು ಇಷ್ಟೊಂದು ಪ್ರಮಾಣದಲ್ಲೇ ಇಲ್ಲಿ ಅವ್ಯವಹಾರ ನಡೀತಪ್ಪ ಅನ್ನೋದು ಅದು ಇತ್ತೀಚೆಗೆ ಅದು ಚುನಾವಣಾ ಸಂದರ್ಭದಲ್ಲಿ ಬಂದಿದ್ದು ಮಾತ್ರ ವಿರೋಧಿಗಳಿಗೆ ಮಾತ್ರ ಅದರಲ್ಲೂ BJP ವಿರೋಧಿಗಳಿಗೆ ಒಂದು ಹಾಲು ಕೊಡೋದಷ್ಟು ಅನುಕೂಲ ಆಗಿದೆ. ಯಾಕಂದರೆ ಅವ್ರ ಮೇಲೆ ಈಗಾಗಲೇ CBI, ED, IT ಬಿಟ್ಟು ಅವ್ರನ್ನ ಹಂಚಿಸ್ಕೊಂಡು ಸರ್ಕಾರಗಳನ್ನು ರಚನೆ ಮಾಡಿಕೊಂಡಿದ್ದು, ಅದನ್ನು ಬಿಟ್ಟುಕೊಂಡು ಅದೇ ಕಾಲಕ್ಕೆ ಈ ಎಲ್ಲ ದುಡ್ಡು ಬಂತಲ್ಲ, ಈಗ ನಾವೆಲ್ಲ ಚರ್ಚೆ ಮಾಡಿದ್ವಿ, ಆ ದುಡ್ಡು ಉಪಯೋಗ ಮಾಡಿಕೊಂಡು ಅನೇಕ ವಿರೋಧ ಪಕ್ಷಗಳ ಅಧಿಕಾರವನ್ನು ಕಸೋದು, ಅಲ್ಲಿ ಸ್ವಂತ ಸರ್ಕಾರಗಳು ಮಾಡ್ಕೊಳ್ಳೋದು. ಯಾಕಂದ್ರೆ ಅವ್ರು MLA ಕೊಳ್ಕೊಳ್ಳೋದು, MP ಗಳನ್ನ ಕೊಳ್ಕೊಳ್ಳೋದು, ಸಾಮಾನ್ಯ ಮಂದಿಗೆ ಕೊಳ್ಳೋದು, ಅಲ್ಲಿ ಗೌರ್ಮೆಂಟ್ ಉಳಿಸ್ಬೇಕಾದ್ರೆ ಯಾರಿಗೆ ಏನು ಖರ್ಚು ಮಾಡೋದು, ಎಷ್ಟು ಚಿಕ್ಕಪುಟ್ಟ ಖರ್ಚು ಬರ್ತದೆ ರೀ. ಆ ದುಡ್ಡು ಎಲ್ಲಿದ್ದು ಬಂತು, ಇಲ್ಲೆಲ್ಲ ಸ್ಕ್ಯಾಮ್ಗಳದವು. ಇಲ್ಲಿ ಸ್ಕ್ಯಾಮ್ಗಳಿಂದ ಬಂದದಂತ. ಯಾರು ಸ್ಕ್ಯಾಮ್ ಮಾಡ್ತಾರೆ ಕಂಪ್ನಿಯವರು, ಆ ಕಂಪ್ನಿ ಇದ್ದಿದ್ದು ಇಲ್ಲೇ ಈ ಒಂದು ಎಲೆಕ್ಟ್ರಲ್ ಬಾಂಡ್ ಮೂಲಕ ಸಾಕಷ್ಟು ನೂರಾರು ಕೋಟಿಗಳನ್ನು, ಒಬ್ಬೊಬ್ಬರು ಒಂದು ಸಾವಿರಾರು ಕೋಟಿಗಳನ್ನು ಇವರು ಸಲ್ಲಿಸ್ತಾ ಇದ್ದಾರೆ ಈ SBI ಖಾತೆ. ಯಾಕಂದ್ರೆ ಅವ್ರು ಯಾರನ್ನೋದು ಗೊತ್ತಾಗೋಂಗಿಲ್ಲ, ಗೊತ್ತು ಮಾಡೋಂಗಿಲ್ಲ, ಕಾನೂನು ತಂದಿದ್ರು. ಹೀಗಾಗಿ ಧೈರ್ಯದಿಂದ ಎಲ್ಲರೂ ನೂರಾರು ಕೋಟಿಗಳನ್ನು, ಮಿನಿಮಮ್ 1 ಕೋಟಿ ಅಲ್ಲಿ ಇಡುತ್ತಿರೋದು. ಯಾಕಪ್ಪ 1 ಕೋಟಿ ಸಣ್ಣದಲ್ಲ, 1 ಕೋಟಿ ಮಿನಿಮಮ್ ಇದು. ಅಷ್ಟು ದುಡ್ಡು ಇಟ್ಟಂಥವ್ರು ಸಾಕಷ್ಟು ಅಲ್ಲಿ ಸಿಗ್ತಾರೆ. 10 ಲಕ್ಷ 20 ಲಕ್ಷ ಈ ಎಲೆಕ್ಟ್ರಲ್ ಬಾಂಡ್ ತೊಗೊಳ್ಳೋಂಥವ್ರು ಕಡಿಮೆ. ಎಲ್ಲರೂ ಕೋಟಿ, 100 ಕೋಟಿ, 50 ಕೋಟಿ, ನೂರಾರು ಸಾವಿರಾರು ಕೋಟಿ. ಈ ಒಂದು ನಿಮಗೆ ಜಸ್ಟ್ ಹೇಳಿದೆ, ನಿಮಗೊಂದು ಸಂಸ್ಥೆ ಏನಪ್ಪ ಅಂತಂದ್ರೆ ಮೇಘಾ ಇಂಜಿನಿಯರಿಂಗ್ದವ್ರದ್ದು. ಆ ಮೇಘಾ ಇಂಜಿನಿಯರಿಂಗ್ದವರು 986 ಕೋಟಿ ರೂಪಾಯಿ ಕೊಡ್ತಾ ಇದ್ದಾರೆ. ಅದು ಡೊನೇಷನ್ ರೂಪದಲ್ಲೇ ಅದು ಈ ಒಂದು SBIಗೆ ಹಾಕ್ತಾರೆ. ಅದನ್ನು ಈ ಒಂದು ಎಲೆಕ್ಟ್ರಲ್ ಬಾಂಡ್ದಲ್ಲೇ ಅಷ್ಟು ತುಂಬಬೇಕಾದ್ರೆ, ಅಷ್ಟು ಕೊಡಬೇಕಾದ್ರೆ ಅವ್ರು ಎಷ್ಟು ಪ್ರಾಜೆಕ್ಟ್ ಹೊಡೆದಿರ್ಬೇಕು, ಎಂಥ ಪ್ರಾಜೆಕ್ಟ್ ಹೊಡೆದಿರ್ಬೇಕು, ಎಷ್ಟು ಕೆಲಸಗಳನ್ನ ಮಾಡಿಸ್ಕೊಂಡಿರ್ಬೇಕು ಸೆಂಟ್ರಲ್ ಗೌರ್ಮೆಂಟಿಂದ.